ಅಧಿವೇಶನ ಮುಗಿತಾ ಇದ್ದಂತೆ ಶಾಸಕರ ವಿದೇಶಿ ಪ್ರವಾಸ. ಪಾಪ ರಿಲ್ಯಾಕ್ಸ್ ಆಗಬೇಕಲ್ಲ, 10 ದಿವಸದಿಂದ ಈಗೆಲ್ಲ ಗಂಟ್ಲು ಹರ್ಕೊಂಡಿದಾರಲ್ಲ, ಹಾಗಾಗಿ ವಿದೇಶ ಪ್ರವಾಸ, ಅಧ್ಯಯನ ಪ್ರವಾಸ ಅಂತ ಒಂದು ಹೆಸರು, ಟ್ಯಾಗ್ ಲೈನ್ ಅಷ್ಟೇನೆ. ಸರ್ಕಾರದ ದುಡ್ಡು, ನಮ್ಮ ದುಡ್ಡು, ಟ್ಯಾಕ್ಸ್ ಪೇಯರ್ಸ್ ಮನಿ. ಅಧಿವೇಶನ ಮುಗಿತಾ ಇದ್ದಂತೆ ಶಾಸಕರ ವಿದೇಶ ಪ್ರವಾಸ, ಅದಕ್ಕೋಸ್ಕರ ಕಮಿಟಿ ಪ್ರವಾಸದ ಶೆಲ್ಟರ್, ಕಮಿಟಿಗಳನ್ನ ಮಾಡಿಕೊಂಡು ಅದ್ರ ಮುಖಾಂತರ ಹೋಗ್ತಾ ಇದ್ದೀವಿ ಅಂತ ಸುಮಾರು 50ರಿಂದ 60 ಶಾಸಕರು ವಿದೇಶಿ ಪ್ರವಾಸ ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ. ಅಂದರೆ ಇದು ಯಾರ ಶಕ್ತಿ ಪ್ರದರ್ಶನ ಲೆಕ್ಕಾಚಾರ ಆಗುತ್ತಿಲ್ಲ. ಆಸ್ಟ್ರೇಲಿಯಾ ಅಂತೆ, ಸ್ವಿಟ್ಜರ್ಲೆಂಡ್ ಅಂತೆ ಎಲ್ಲ ಪ್ರವಾಸಕ್ಕೆ ಹೊರಟಿದ್ದಾರೆ. ಯಾರ ನೇತೃತ್ವದಲ್ಲಿ ಯಾರ್ಯಾರ ಪ್ರವಾಸ ಅಂತ ಈಗ ಚರ್ಚೆ ನಡೀತಾ ಇದೆ. ಕೆಲವು ಶಾಸಕರು, ಸಚಿವರು ಬಜೆಟ್ ಅಧಿವೇಶನದ ಒಳಗೆ, ಇನ್ನೇನು ಬಜೆಟ್ ಅಧಿವೇಶನ ನೆಕ್ಸ್ಟ್ ಮಂತಿಂದ ಶುರು ಆಗುತ್ತಲ್ಲ ಮಾರ್ಚಲ್ಲಿ, ಅಷ್ಟರೊಳಗಡೆ ಹೋಗಿ ಬಂದ್ಬಿಡೋಣ ಅಂತ ವಿಧಾನಮಂಡಲದ 15 ಕಮಿಟಿ ಸದಸ್ಯರಿಂದಲೂ ಕೂಡ ಸ್ಪೀಕರ್ಗೆ ಮನವಿಯಂತೆ. ಅದರಲ್ಲೂ ಬಣದ ಲೆಕ್ಕಾಚಾರದಲ್ಲೇ ದಾಳ ಉರುಳಿಸುವ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಅಂದರೆ ಈಗೆಲ್ಲ ಕಾಂಗ್ರೆಸ್ನಲ್ಲಿ ಬಣಗಳಿದೆಯಲ್ಲ, ಒಂದು 15 ಕಮಿಟಿಗಳಿದೆ ಆ್ಯಕ್ಚುಲಿ ವಿಧಾನ ಮಂಡಲದಲ್ಲಿ. ಆ ಕಮಿಟಿ ನಮ್ಮ ಕಮಿಟಿ ಅವ್ರನ್ನ ನಮ್ಮನ್ನು ಕಳಿಸ್ಕೊಡಿ ಅಂತ ಸ್ಪೀಕರ್ಗೆ ಮನವಿ. ಸರ್ಕಾರದ ದುಡ್ಡು, ಸರ್ಕಾರದ ಖರ್ಚು ವೆಚ್ಚ, ಆಮೇಲೆ ಅಧ್ಯಯನ ಪ್ರವಾಸ ಅಂತ ಹೆಸರು, ಏನೇನೋ ಅಧ್ಯಯನ ಮಾಡ್ಕೊಂಬರ್ತೀವಿ ಅಂತ. ಬಟ್ ಇವ್ರು ಏನು ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಆಸ್ಟ್ರೇಲಿಯಾಗೆ ಹೋಗ್ತಾರಂತೆ ಕೆಲವರು, ಸ್ವಿಟ್ಜರ್ಲ್ಯಾಂಡ್ಗೆ ಕೆಲವರು ಹೋಗ್ತಾರಂತೆ. ಎಲ್ಲ ಪ್ರವಾಸದ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಸ್ಪೀಕರ್ ಅದಕ್ಕೆ ಅಸ್ತು ಅಂತ ಹೇಳಿ ಹಣ ಬಿಡುಗಡೆ ಆದರೆ ಎಲ್ಲ ಹೊರಡಕ್ಕೆ ರೆಡಿ ಆಗ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡೆ. ಸುಖೇಶ್, ಈಗ ಸರ್ಕಾರದ ಖರ್ಚು ಅಂದರೆ ತೆರಿಗೆದಾರರ ಹಣದಲ್ಲಿ ಎಲ್ಲರೂ ಕೂಡ ವಿದೇಶ ಪ್ರವಾಸಕ್ಕೆ ಹೋಗುವಂತಹ ಲೆಕ್ಕಾಚಾರ. ಸೊ ಹೆಂಗೆ ಇದು ಲೆಕ್ಕಾಚಾರ? ಸ್ಪೀಕರ್ ಇದಕ್ಕೆ ಅನುಮೋದನೆ ಕೊಡ್ತಾರಾ? ಏನು ಕಾರಣ ಕೊಟ್ಟು ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ ಅಂತ? ಇದು ಅಧ್ಯಯನ ಪ್ರವಾಸಕ್ಕೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಪೀಕರ್ ಅವರ ಮುಂದೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಸಾಕಷ್ಟು ಕಮಿಟಿಗಳಿರ್ತವೆ, ಅಂದರೆ 15 ಕಮಿಟಿಗಳಿದ್ದಾವೆ. ಎಲ್ಲ ಕಮಿಟಿಯಿಂದ ಕೂಡ ಸ್ಪೀಕರ್ ಅವರ ಮುಂದೆ ಮನವಿ ಹೋಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಅಧಿವೇಶನ ಮುಗಿದ ನಂತರದಲ್ಲಿ 15 ದಿನಗಳ ವಿದೇಶಿ ಪ್ರವಾಸಕ್ಕೆ ಶಾಸಕರುಗಳು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅಂದರೆ ಏನು ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗುತ್ತೆ ಅದಕ್ಕೂ ಮುಂಚಿತವಾಗಿ 2-3 ದಿನಗಳ ಮುಂಚಿತವಾಗಿ ವಾಪಸ್ ಬರುವಂಥ ರೀತಿಯಲ್ಲಿ ಒಂದು ವಿದೇಶಿ ಪ್ರವಾಸ ಮಾಡಬೇಕು ಅಂತ ಆಸ್ಟ್ರೇಲಿಯಾ, ಸ್ವಿಟ್ಜರ್ಲೆಂಡ್ ಸೇರಿದಂತೆ 2-3 ದೇಶಗಳಿಗೆ ಹೋಗುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇದರಲ್ಲಿ ಇನ್ನಷ್ಟು ಕುತೂಹಲ ಇರುವಂಥದ್ದು, ಬಹುತೇಕ ಎಲ್ಲ ಶಾಸಕರುಗಳು ಎಲ್ಲ ಕಮಿಟಿಗಳಲ್ಲಿ ಇರಲ್ಲ. ಇಲ್ಲದೇ ಇರುವಂಥವ್ರು ಏನಾದರೂ ಪ್ರತ್ಯೇಕವಾಗಿ ಇವ್ರು ಹೋಗುವಂಥ ಸಂದರ್ಭದಲ್ಲಿ ಹೋಗುವ ಪ್ರಯತ್ನಕ್ಕೆ ಮುಂದಾದರೆ ಅದು ಬೇರೆ ರೀತಿಯಲ್ಲಿ ಒಂದಷ್ಟು ಲೆಕ್ಕಾಚಾರಕ್ಕೆ, ತಿರುವಿಗೆ, ಅಂತ್ಯಕಂತೆಗಳಿಗೆ ವೇದಿಕೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಸಾಕಷ್ಟು ಜನ ಶಾಸಕರು ಹೋಗ್ತಾ ಇರುವ ಬಗ್ಗೆ ವಿಧಾನಸೌಧ ಪಡಸಾಲೆಯಲ್ಲಿ ನಡೀತಿರುವಂಥ ಚರ್ಚೆಯಲ್ಲಿ ನಮಗೂ ಅವಕಾಶ ಇದೆಯಾ ಅಥವಾ ನಾವು ಹೊರಡ್ಬೋದಾ ಅನ್ನುವಂಥ ಚರ್ಚೆಗಳನ್ನು ಬೇರೆ ಶಾಸಕರು ಮಾಡಿದಂಥ ಒಂದಷ್ಟು ಬೆಳವಣಿಗೆಗಳು ಆಗಿದೆ ಅನ್ನುವಂಥದ್ದು. ಆದರೆ ಸುಮಾರು 15 ಕಮಿಟಿಯ ಶಾಸಕರುಗಳು ಅಧ್ಯಯನ ಪ್ರವಾಸದ ಲೆಕ್ಕಾಚಾರದಲ್ಲಿ ವಿದೇಶಿ ಪ್ರವಾಸಕ್ಕೆ ಹೋಗಕ್ಕೆ ಸ್ಪೀಕರ್ ಅವರ ಅನುಮತಿಗೆ ಕೂಡ ಪತ್ರವನ್ನು ಬರೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಹಾಗಾಗಿ ಈ ಬಾರಿ ಅಧಿವೇಶನ ಮುಗಿತಾ ಇದ್ದಂತೆ ಮತ್ತು ಬಜೆಟ್ ಅಧಿವೇಶನಕ್ಕೆ ಮುಂಚಿತವಾಗಿ ಶಾಸಕರುಗಳ ಬಹುತೇಕ ವಿದೇಶಿ ಪ್ರವಾಸ ಫಿಕ್ಸ್ ಆಗುವಂಥ ಸಾಧ್ಯತೆಗಳೇ ಕಾಣ್ತಾ ಇದೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಆಮೇಲೆ ಈ ಅಧ್ಯಯನ ಪ್ರವಾಸ ಅಂದರೆ ಕೇವಲ ಒಂದು ಪಕ್ಷದ ಶಾಸಕರು ಮಾತ್ರ ಹೋಗೋದಲ್ಲ, ಅದರಲ್ಲಿ BJP ಅವರು ಇರ್ತಾರೆ, JDS ಅವರು ಇರ್ತಾರೆ ಕಮಿಟಿಗಳಲ್ಲಿ. ಇವ್ರು ಹೆಂಗೆ ಬಣ ಲೆಕ್ಕಾಚಾರ ಹಾಕ್ತಾರೆ ಅನ್ನೋದೇ ಪ್ರಶ್ನೆ.